ಗೌಡಾಳಿಂದ ವಂಚನೆ ಪ್ರಕರಣ ವಿಚಾರಣೆಗೆ ಹಾಜರಾದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್. ಪುಲಿಕೇಶಿ ನಗರ ಉಪವಿಭಾಗದ ಎಸ್ಪಿ ಕಚೇರಿಯಲ್ಲಿ ವಿಚಾರಣೆ. ವರ್ತೂರ್ ಪ್ರಕಾಶ್ ವಿಚಾರಣೆ ನಡೆಸಿದ ಎಸಿಪಿ ಗೀತಾ. ಶ್ವೇತಾ ಗೌಡಗೂ ನನಗೂ ಸಂಬಂಧ ಇಲ್ಲ ಅಂತ ವರ್ತೂರ್ ಪ್ರಕಾಶ್ ಹೇಳಿಕೆಯನ್ನ ನೀಡಿದ್ದಾರೆ. ಗಿಫ್ಟ್ ರೂಪದಲ್ಲಿ ನೀಡಿದ್ದ ಹಣ ಹಾಗೂ ಚಿನ್ನವನ್ನ ವಾಪಸ್ ನೀಡಿದ್ದಾರೆ. ಎಸಿಪಿ ಗೀತಾರಿಗೆ ಹಣ ಮತ್ತು ಚಿನ್ನವನ್ನ ಹಿಂದಿರುಗಿಸಿದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ 3 ಬ್ರೇಸ್ಲೆಟ್ ಹಾಗೂ ಚಿನ್ನದ ಉಂಗುರ ಮತ್ತೆ 12,50,000 ಹಣವನ್ನ ನೀಡಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರಿಗೆ ಒಪ್ಪಿಸಿದಂತಹ ಮಾಜಿ ಸಚಿವ ವರ್ತೂರ್ ಪ್ರಕಾಶ್. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಾಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬೆಳವಣಿಗೆ ಆಗ್ತಾ ಇದೆ. ವಿಚಾರಣೆಗೆ ಹಾಜರಾಗಿದ್ದಂತಹ ಮಾಜಿ ಸಚಿವ ಪುಲಿಕೇಶಿ ನಗರದ ಉಪವಿಭಾಗದ ಎಸಿಪಿ ಕಚೇರಿಗೆ ವಿಚಾರಣೆಗೆ ಅಂತ ಬಂದಿರ್ತಾರೆ. ವರ್ತೂರು ಪ್ರಕಾಶ್ ವಿಚಾರಣೆ ನಡೆಸಿದ್ದಾರೆ ಎಸಿಪಿ ಗೀತಾ. ಎಸಿಪಿ ಗೀತಾ ವರ್ತೂರ್ ಪ್ರಕಾಶ್ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಶ್ವೇತಾಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ಆರೋಪಿ ಶ್ವೇತಾ ಗೌಡಗೂ ಮತ್ತು ನನಗೂ ಯಾವುದೇ ಸಂಬಂಧ ಇಲ್ಲ. ಗಿಫ್ಟ್ ರೂಪದಲ್ಲಿ ನೀಡಿದ್ದಂತಹ ಹಣ ಹಾಗೂ ಚಿನ್ನವನ್ನ ವಾಪಸ್ ನೀಡಿದ್ದಾರೆ ವರ್ತೂರ್ ಪ್ರಕಾಶ್. ಮಾಜಿ ಸಚಿವರಿಗೆ ನೀಡಿದ್ದಂತಹ ಗಿಫ್ಟ್ ಗಳನ್ನ ವಾಪಸ್ ನೀಡಿದ್ದಾರೆ. ಎಸಿಪಿ ಗೀತಾರಿಗೆ ಹಣ ಮತ್ತು ಚಿನ್ನವನ್ನ ಹಿಂದಿರುಗಿಸಿದ್ದಾರೆ. 3 ಬ್ರೇಸ್ಲೆಟ್ ಹಾಗೂ ಚಿನ್ನದ ಉಂಗುರ ಜೊತೆಗೆ 12,50,000 ರೂಪಾಯಿಯನ್ನ ನೀಡಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವರ್ತೂರ್ ಪ್ರಕಾಶ್ ಆಪ್ತೆ ವಂಚನೆ ಪ್ರಕರಣ ಸಂಬಂಧ ಇವತ್ತು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಎಸಿಪಿ ಕಚೇರಿಗೆ ಬಂದಿದ್ರು. ಪುಲಿಕೇಶಿ ನಗರದಲ್ಲಿ ಇರುವಂತಹ ಎಸಿಪಿ ಕಚೇರಿಗೆ ವಿಚಾರಣೆಗೆ ಅಂತ ಆಗಮಿಸಿದ್ರು. ಈ ವೇಳೆ ಎಸಿಪಿ ಗೀತಾ ಅವರು ಒಂದು ವಿಚಾರಣೆಯನ್ನ ತೆಗೆದುಕೊಂಡಿದ್ರು. ಶ್ವೇತಾಗೂ ಹಾಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ವರ್ತೂರ್ ಪ್ರಕಾಶ್ ಹೇಳಿಕೆಯನ್ನ ನೀಡಿದ್ದಾರಂತೆ. ಈ ಒಂದು ವಿಚಾರಣೆ ಸಂಬಂಧದಲ್ಲಿ ಗಿಫ್ಟ್ ರೂಪದಲ್ಲಿ ಈ ವರ್ತೂರ್ ಪ್ರಕಾಶ್ ಅವರಿಗೆ ಮಾಜಿ ಸಚಿವರಿಗೆ ನೀಡಿದ್ದಂತಹ ಶ್ವೇತಾ ಗಿಫ್ಟ್ ರೂಪದಲ್ಲಿ ಹಣ ಹಾಗೂ ಚಿನ್ನವನ್ನ ನೀಡಿದ್ರಂತೆ. ಆ ಚಿನ್ನ ಮತ್ತು ಹಣವನ್ನ ಎಸಿಪಿ ಗೀತಾ ಅವರಿಗೆ ವಾಪಸ್ ನೀಡಿದ್ದಾರೆ. 3 ಬ್ರೇಸ್ಲೆಟ್ ಹಾಗೂ ಚಿನ್ನದ ಉಂಗುರ ಜೊತೆಗೆ 12,50,000 ರೂಪಾಯಿ ಹಣವನ್ನ ಹಿಂದಿರುಗಿಸಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್. ವಿಚಾರಣೆಯಲ್ಲಿ ಶ್ವೇತಾ ಗೌಡಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈ ಶ್ವೇತಾ ಗೌಡ ಆರೋಪಿ ಅಂತ ಏನು ಇವಾಗ ಬಿಂಬಿತವಾಗ್ತಾ ಇದ್ದಾರೆ. ಅವರಿಂದ ಪಡೆದಂತಹ ಚಿನ್ನ ಆಭರಣ ಹಾಗೆ ಹಣವನ್ನ ಎಸಿಪಿ ಗೀತಾ ಅವರಿಗೆ ವಾಪಸ್ ನೀಡಿದ್ದಾರೆ. ಇದರಲ್ಲಿ 3 ಬ್ರೇಸ್ಲೆಟ್ ಚಿನ್ನದ ಉಂಗುರ ಜೊತೆಗೆ 12,50,000 ರೂಪಾಯಿಗಳನ್ನ ಎಸಿಪಿ ಗೀತಾ ಅವರಿಗೆ ಹಿಂದಿರುಗಿಸಿದ್ದಾರೆ. ವಿಚಾರಣೆಗೆ ಹಾಜರಾದಂತಹ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಈ ವೇಳೆ ಪುಲಿಕೇಶಿ ನಗರದ ಉಪವಿಭಾಗದ ಎಸಿಪಿ ಕಚೇರಿಗೆ ಇವತ್ತು ವಿಚಾರಣೆಗೆ ಅಂತ ಹಾಜರಾಗಿರ್ತಾರೆ. ವರ್ತೂರ್ ಪ್ರಕಾಶ್ ವಿಚಾರಣೆ ನಡೆಸಿದ್ದಂತಹ ಎಸಿಪಿ ಗೀತಾ ಈ ವೇಳೆ ಶ್ವೇತಾ ಗೌಡಗೂ ಮತ್ತು ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಗಿಫ್ಟ್ ರೂಪದಲ್ಲಿ ನೀಡಿದ್ದಂತಹ ಹಣ ಹಾಗೂ ಚಿನ್ನವನ್ನ ವಾಪಸ್ ನೀಡಿದ್ದಾರೆ. ಇದು ಈ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ. ಯಾಕಂತಂದ್ರೆ ಆಪ್ತೆ ಅಂತ ಗುರುತಿಸಿಕೊಂಡಿದ್ದಂತಹ ಶ್ವೇತಾಗೂ ನನಗೂ ಸಂಬಂಧ ಇಲ್ಲ ಅಂತ ವರ್ತೂರ್ ಪ್ರಕಾಶ್ ಹೇಳಿಕೆಯನ್ನ ನೀಡಿದ್ದಾರೆ. ಆರೋಪಿ ಶ್ವೇತಾ ರಾಜಕಾರಣಿಗಳ ಜೊತೆ ಗುರುತಿಸಿಕೊಂಡಿದ್ರು, ಅವರ ಜೊತೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ರು. ಇವೆಲ್ಲ ಫೋಟೋಗಳನ್ನ ತೋರಿಸಿ ಒಂದು ಗೋಲ್ಡ್ ಕಂಪನಿ ಅವರಿಗೆ ವಂಚಿಸಿದ್ದಂತಹ ಆರೋಪಿ ಶ್ವೇತಾ ಗೌಡ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನು ಕೂಡ ಬಳಸಿ
ಈ ಒಬ್ಬ ಆರೋಪಿ ಶ್ವೇತಾ ವಂಚನೆಯನ್ನ ಮಾಡಿರ್ತಾಳೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಾಳಿಂದ ವಂಚನೆ ಪ್ರಕರಣ ಸಂಬಂಧ ಇಂದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿರ್ತಾರೆ. ಪುಲಿಕೇಶಿ ನಗರದ ಉಪವಿಭಾಗದ ಎಸಿಪಿ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ವರ್ತೂರು ಪ್ರಕಾಶ್ ವಿಚಾರಣೆ ನಡೆಸಿದ್ದು ಎಸಿಪಿ ಗೀತಾ. ಶ್ವೇತಾ ಗೌಡಗೂ ನನಗೂ ಸಂಬಂಧ ಇಲ್ಲ ಅಂತ ವಿಚಾರಣೆ ವೇಳೆ ವರ್ತೂರು ಪ್ರಕಾಶ್ ಹೇಳಿಕೆಯನ್ನ ನೀಡಿದ್ದಾರೆ. ಗಿಫ್ಟ್ ರೂಪದಲ್ಲಿ ನೀಡಿದ್ದ ಹಣ ಹಾಗೂ ಚಿನ್ನ ವಾಪಸ್ ನೀಡಿದ್ದಾರೆ. ಎಸಿಪಿ ಗೀತಾಗೆ ಹಣ ಹಾಗೂ ಚಿನ್ನವನ್ನ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹಿಂದಿರುಗಿಸಿದ್ದಾರೆ. 3 ಬ್ರೇಸ್ಲೆಟ್ ಹಾಗೂ ಚಿನ್ನದ ಉಂಗುರ ಜೊತೆಗೆ 12,50,000 ಹಣವನ್ನ ಹಿಂದಿರುಗಿಸಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರಿಗೆ ಈ ಒಂದು ಹಣ ಹಾಗೂ ಚಿನ್ನವನ್ನ ವರ್ತೂರು ಪ್ರಕಾಶ್ ಅವರು ನೀಡಿದ್ದಾರೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಾಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು ಮಾಜಿ ಸಚಿವ ವರ್ತೂರು ಪ್ರಕಾಶ್. ಪುಲಿಕೇಶಿ ನಗರದ ಉಪವಿಭಾಗದ ಎಸಿಪಿ ಕಚೇರಿಯಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರನ್ನ ವಿಚಾರಣೆ ನಡೆಸಲಾಯಿತು. ಈ ವೇಳೆ ಎಸಿಪಿ ಗೀತಾ ಅವರು ವಿಚಾರಣೆಯನ್ನ ತೆಗೆದುಕೊಂಡಿರ್ತಾರೆ. ಈ ವೇಳೆ ವರ್ತೂರು ಪ್ರಕಾಶ್ ಶ್ವೇತಾ ಗೌಡಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಗಿಫ್ಟ್ ರೂಪದಲ್ಲಿ ನೀಡಿದ್ದಂತಹ ಹಣ ಹಾಗೂ ಚಿನ್ನವನ್ನ ವಾಪಸ್ ನೀಡಿದ್ದಾರೆ.
3 ಬ್ರೇಸ್ಲೆಟ್ ಹಾಗೂ ಚಿನ್ನದ ಉಂಗುರ ಜೊತೆಗೆ 12,50,000 ರೂಪಾಯಿಯನ್ನ ವಿಚಾರಣೆ ವೇಳೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್.